ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ, ಸೋಲಾರ್ ಅಳವಡಿಕೆ, ವಿದ್ಯುತ್ ಅಳವಡಿಕೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಪ್ರದೀಪ್ ಯನಗುಂದೆ. ಭ್ರಷ್ಟಾಚಾರದ ರೂವಾರಿ ಅಭಿಷೇಕ್ ಪೋಲಾಗೆ ಅಮಾನತುಗೊಳಿಸುವಂತೆ ಆಗ್ರಹ. ಮೈಲೂರು ಕ್ರಾಸ್ ಹತ್ತಿರದ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಜರುಗಿದ ನಾಗಶೆಟ್ಟಿ ಧರಂಪುರ ಅವರ ನುಡಿನಮನ ಕಾರ್ಯಕ್ರಮ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ನುಡಿನಮನ. ನಾಗಶೆಟ್ಟಿಗೆ ನೆನೆದು ಕಣ್ಣೀರಿಟ್ಟ ಹಲವು ಬಾಲ್ಯ ಸ್ನೇಹಿತರು. ನಗರದ ರಾಂಪುರೆ ಕಾಲೋನಿಯ ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಜರುಗಿದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮ. ತಂದೆ ತಾಯಿಗಳು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು. ಪಾಲಕರಂತೆ ಮಕ್ಕಳು ಗುಣ ಕಲಿಯುತ್ತಾರೆ. ಭವಿಷ್ಯದ ನಾಗರಿಕರಾಗಿ ಮಕ್ಕಳಿಗೆ ನಿರ್ಮಿಸಲು ಬೆಹೆಂಜಿ ಕರೆ. ಔರಾದ್ ತಾಲೂಕಿನಲ್ಲಿ ಸಮುದಾಯ ಶೌಚಾಲಯಗಳ ನಿರ್ಮಾಣ, ಶಾಲೆಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಕೆ ಹಾಗೂ ವಿದ್ಯುತ್ ಕನೆಕ್ಷನ್ ನೀಡುವ ವಿಚಾರದಲ್ಲಿ ಕೆಎಲ್ಆರ್ಡಿ ಅಧಿಕಾರಿ ಅಭಿಷೇಕ್ ಪೋಲಾ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಕೌಟಾ ಗ್ರಾಮ ಪಂಚಾಯತ್ ಸದಸ್ಯ ಪ್ರದೀಪ್ ಯನಗುಂದೆ ಆರೋಪ ಮಾಡಿದರು. ಬುಧವಾರ ಸಂತಪುರ್ ಧೂಪತ್ ಮಾಗಾಂವ್ ಸರ್ಕಾರಿ ಶಾಲೆಯಲ್ಲಿ ನಡೆದ ಒಂದು ಕಳಪೆ ಕಾಮಗಾರಿ ಕುರಿತು ತಿಳಿಸ್ತಾರೆ. ಆಮೇಲೆ ಮಾಧ್ಯಮದವರೊಂದಿಗೆ ಪತ್ರಿಕಾ ಭವನದಲ್ಲಿಯೂ ಕೂಡ ಅವರು ಮಾತನಾಡ್ತಾ ಅವರು ಲ್ಯಾಂಡ್ ಆರ್ಮಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಒಂದೊಂದು ಹಗರಣಗಳನ್ನು ಸವಿಸ್ತಾರವಾಗಿ ತಿಳಿಸಿದರು. ಬೀದರ್ನ ಕೆಎಲ್ಆರ್ಡಿ ಇಲಾಖೆ ಎಇ ಹಾಗೂ ಎಡಬ್ಲ್ಯೂ ಎರಡೂ ಹುದ್ದೆಗಳ ಪ್ರಭಾರಿಯನ್ನು ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಅಭಿಷೇಕ್ ಪೋಲಾ ಅವರು ಬಹಿರಂಗವಾಗಿ ನಿರ್ಭಯವಾಗಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಅವರಿಗೆ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕೂ ಸಹಿತ ಇದೆ. ಅವರಿಗೆ ಏನಾದರೂ ಕೇಳಲಿಕ್ಕೆ ಹೋದರೆ ನನ್ನ ಹಿಂದೆ ಸಚಿವರಿದ್ದಾರೆ, ಇಬ್ಬರೂ ಸಚಿವರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಯಾರಿಗೆ ಹೇಳ್ಕೊತೀಯೋ ಹೇಳ್ಕೋ, ಏನು ಮಾಡ್ತೀಯೋ ಮಾಡ್ಕೋ ಅನ್ನುವಂಥ ದರ್ಪದ ಮಾತುಗಳನ್ನು ಆಡ್ತಾರೆ. ಅವರಿಗೆ ಏನಾದರೂ ನಾವು ಕರೆ ಮಾಡಿದ ತಕ್ಷಣವೇ ಅವರ ಒಂದು ಏಜೆನ್ಸಿಯ ಹೊಂದಿರತಕ್ಕಂಥ ಏಜೆನ್ಸಿ ಪ್ರಮುಖರಾದ ಗುರು ಪಾಟೀಲ್ ಎನ್ನುವಂಥವರು ಕೂಡ ರಾತ್ರಿ 10 ಗಂಟೆಗೆ ನಿನ್ನ ಮನೆಗೆ ಬರ್ತೇನೆ, ನಿನಗೆ ಒಂದು ಕೈ ನೋಡ್ಕೋತೇನೆ, ನಿನಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅನ್ನುವಂಥ ಧಮಕಿ ಕೂಡ ಹಾಕ್ತಾರೆ ಅನ್ನುವಂಥ ವಿಚಾರವನ್ನು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ತಿಳಿಸಿದರು. ಆಮೇಲೆ ಧೂಪತ್ ಮಾಗಾಂವ್ ಮತ್ತು ಸಂತಪುರ್ನಲ್ಲಿ ಏನು ಕಳಪೆ ಕಾಮಗಾರಿಯಾಗಿದೆ, ಈಗಾಗಲೇ ಸೋಲಾರ್ ಅಳವಡಿಸಿದ್ದೇವೆ ಅಂತ ತಿಳ್ಕೊಂಡು ಆ ಬಿಲ್ಲನ್ನು ಏನು ಎತ್ಕೊಂಡಿದ್ದಾರೆ ಆ ಕುರಿತು ಈ ಒಂದು ಪ್ರದೀಪ್ ಅವರು ಆಮೇಲೆ ಒಂದು ಗಂಗಾಧರ್ ಅವರು ಇವರೆಲ್ಲರೂ ಕೂಡ ಈ ವಿಚಾರಗಳನ್ನು ತಿಳಿಸ್ತಾ ಅವರ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪ್ರಶ್ನೆ ಮಾಡಿದರೆ ನನ್ನ ಹಿಂದೆ ಸಚಿವರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ನಿಮ್ಮ ಮನೆಗೆ ರಾತ್ರಿ 10 ಗಂಟೆಗೆ ಬಂದು ನೋಡ್ಕೊಳ್ತೇನೆ ಎನ್ನುವಂಥ ಅವರ ಬೆಂಬಲಿಗ ಗುರು ಪಾಟೀಲ್ ಅವರು ಕೂಡ ನಮಗೆ ಹೆದರಿಸ್ತಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಪ್ರದೀಪ್ ಮಾಡ್ತಾರೆ. ಅವರು ನಡೆಸಿರ್ತಕ್ಕಂಥ ಭ್ರಷ್ಟಾಚಾರದ ವ್ಯವಹಾರದ ಕುರಿತು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿ ಸಾಕ್ಷಿ ಆಧಾರ ಸಹಿತ ದಾಖಲೆಗಳನ್ನು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದಾರೆ ಎಂದು ತಿಳಿಸಿದರು. ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಔರಾದ್ ಮತ್ತು ಕಮಲನಗರ ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಸದೆ ಕೋಟ್ಯಾಂತರ ರೂಪಾಯಿ ಗುಳುಂ ಮಾಡಿದ್ದಾರೆ. ಸೋಲಾರ್ ಪ್ಯಾನಲ್ ಅಳವಡಿಕೆ ಕಾಮಗಾರಿಗೆ ಅನುಮೋದನೆ ಪಡೆದು ಕೆಲವು ಶಾಲೆಗಳಿಗೆ ಸೋಲಾರ್ ಅಳವಡಿಸಿ ಇನ್ನುಳಿದ ಶಾಲೆಗಳಲ್ಲಿ ಅಲ್ಲಿಯ ಮುಖ್ಯ ಗುರುಗಳಿಗೂ ಕೂಡ ಒಂದು ತಿಳಿಸದೇನೆ ಹಣ ಲಪ್ತಾಯಿಸಿದ್ದಾರೆ ಎಂದು ಆರೋಪ ಮಾಡಿದರು. ಈ ವಿಷಯ ಕುರಿತು ಖುದ್ದಾಗಿ ತಾವು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿಯ ಮುಖ್ಯ ಗುರುಗಳಿಗೆ ಕೇಳಿದರೆ ನಮಗೆ ಈ ವಿಷಯ ಮಾಹಿತಿಯೇ ಇಲ್ಲ, ನಮ್ಮಲ್ಲಿ ಸೋಲಾರ್ ಪ್ಯಾನಲ್ ಅಳವಡಿಸಿಲ್ಲ ಎಂದು ಅಧಿಕೃತವಾಗಿ ಬರೆದುಕೊಟ್ಟಿರ್ತಕ್ಕಂಥ ದಾಖಲೆ ಸಹ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರದರ್ಶನ ಮಾಡಿದರು. ಶಾಲೆಗಳ ಕೋಣೆ ದುರಸ್ತಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಿದ್ದಾರೆ. ಸಮುದಾಯ ಶೌಚಾಲಯಗಳು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡದೆ ಕಳಪೆ ಕಾಮಗಾರಿ ಮಾಡಿ ಹಣ ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಒಂದು ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ವಿವಿಧ ಯೋಜನೆಗಳಡಿಯಲ್ಲಿ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ನೀಡ್ತಾ ಇದೆ. ನೀರಿನಂತೆ ಒಂದು ಸರ್ಕಾರ ಹಣ ಹರಿಸ್ತಾ ಇದೆ. ಆದರೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡದೇ ಬೋಗಸ್ ಬಿಲ್ ಮಾಡಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತನಿಖೆಗಾಗಿ ಹಿರಿಯ ಅಧಿಕಾರಿಗಳು ಬೀದರ್ಗೆ ಬಂದಾಗ ಅವರಿಗೆ ಇಲ್ಲಿಯ ಅಧಿಕಾರಿಗಳು ಸಹ ಸಹಕಾರ ನೀಡಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂದು ಅವರು ಕೂಡ ಮರಳಿ ಹೋಗಿದ್ದಾರೆ. ಸರ್ಕಾರದ ವಿರುದ್ಧ ಅವರು ಈ ರೀತಿಯಾಗಿ ಕಿಡಿಕಾರಿದ್ರು. ಬೀದರ್ KDRL ಒಂದು ಅಧಿಕಾರಿ ಅಭಿಷೇಕ್ ಪೋಲಾ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಅವರು ಕಚೇರಿ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆದಿರತಕ್ಕಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡಿಸಿ ಅವರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಅಭಿಷೇಕ್ ಪೋಲಾ ಅವರನ್ನ ಏನಾದರೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ಸುಮಾರು ಕೋಟ್ಯಾಂತರ ರೂಪಾಯಿ ಏನಂತಂದ್ರೆ ಡೆವಲಪ್ ಮಾಡೋದು ದುಡ್ಡು ಅನುದಾನ ಬಿಡುಗಡೆ ಮಾಡ್ತಾರ. 2023 ಮತ್ತು 24ನೇ ಸಾಲಿನೊಳಗೆ ಏನಂತಂದ್ರೆ KKRDB ಅವರು KRDL ಕರ್ನಾಟಕ ಗ್ರಾಮೀಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನೇಮಿತವರಿಗೆ ಕೆಲಸಗಳೆಲ್ಲ ವಹಿಸಿರ್ತಾರೆ. ಪೂರನೇ ಕೆಲಸಗಳು ವಹಿಸಿದ್ರೆ ಏನು ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಸ್ಕೂಲಿಗೆ ಸೋಲಾರ್ ಪ್ಯಾನಲ್ ಅಳವಡಿಸೋದು, ಒಳ್ಳೆ ಶೌಚಾಲಯ ಕಟ್ಟೋದು, ಆಮೇಲೆ ಏನಂತಂದ್ರೆ ಸೋಲಾರ್ ಪ್ಯಾನಲ್ ಅಳಿಸೋದು, ಬೋರ್ವೆಲ್ಗೆಲ್ಲ ಏನಂದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಏನಂತಂದ್ರೆ ಸರ್ಕಾರ ಏನಂದ್ರೆ ಆಲ್ರೆಡಿ ರಿಸರ್ವ್ ಮಾಡಿ ಅಮೌಂಟ್ ಇಟ್ಟಿದೆ. ಅದರೊಳಗೆ ಏನಾಗಿದೆ
KKRD ಇದ್ದವ್ರು ಅಂತಂದ್ರೆ ಎಲ್ಲ ಕೆಲಸಗಳು ಮೈಕ್ರೋ ಅಂತ ಹೇಳಿ ಇದ್ರೊಳಗೆ KRD ಇದ್ದವರಿಗೆ ಎಲ್ಲ ಕೆಲಸಗಳು ಕೊಟ್ಟಿದ್ದಾರೆ. ಅದು KRD ಇದ್ದವ್ರು ಏನು ಮಾಡಿಲ್ಲ 2023-24 ಒಳಗೆ ವರ್ಕ್ ಅಪ್ರೂವಲ್ ತಗೊಂಡು ಏನು ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಸ್ಕೂಲ್ನೊಳಗೆ ಎಲ್ಲೂ ನಮ್ಮ ಅವರ ತಾಲೂಕಾ ಒಳಗಾಗಲಿ ಜಿಲ್ಲಾದ್ಯಂತ ಆಗಲಿ ಯಾವುದೇ ಸ್ಕೂಲ್ದೊಳಗೆ ಕಾಮಗಾರಿನೇ ಮಾಡಿಲ್ಲ ಅವರು 2023-24-25ರಲ್ಲಿ ಮಾಡಿ ಏನಂತಂದ್ರೆ ಎಲ್ಲ ವರ್ಕ್ ಕಂಪ್ಲೀಟ್ ಅಂತೇಳಿ ಸ್ಟೇಟಸ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸ್ಟೇಟಸ್ ಕೊಟ್ಟು ಕೆಲಸನೇ ಮಾಡಿಲ್ಲ, ಎಲ್ಲ ದುಡ್ಡು ಎತ್ಕೊಂಡು ಬಿಟ್ಟಿದ್ದಾರೆ ಈಗ. ವಿಶೇಷವಾಗಿ ಅನುದಾನ ಕೊಡ್ತಾರೆ. ಹೌದು ಸರ್, ಹೌದು. ಅದು ಯಾಕಂದ್ರೆ ಇದು ಈ ಭಾಗ ಹಿಂದುಳಿದೈತಿ, ಈ ಭಾಗ ಅಭಿವೃದ್ಧಿ ಆಗಲಿ ಅಂತ ಕೊಡ್ತೈತಿ. ಆದ್ರೆ ಈಗ ಬಂದಿರತಕ್ಕಂಥ ಅನುದಾನ ಈ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ. ಈ ಸಂಬಂಧಪಟ್ಟ ಯಾರಿಗಾರ ದೂರು ಕೊಟ್ಟಿರಿ? ಹಾಂ ಸರ್, ಈಗಾಗಲೇ ನಾನು RDPR ಮಿನಿಸ್ಟರಿಂದ ಇನ್ಕ್ವೈರಿ ಬಂದಿದೆ ಸರ್. ಇನ್ಕ್ವೈರಿ ಬಂದು ಸುಮಾರು 2 ತಿಂಗಳಾಯ್ತು ಸರ್. ಅಲ್ಲಿ ಇನ್ಕ್ವೈರಿ ಮಾಡಂತೇಳಿ ಇವರು ಯಾರು ಟೀಮ್ ರೆಡಿಯಾಗಿ ಯಾರು ಬರ್ತಾಯಿಲ್ಲ ಸರ್. ಮತ್ತು ಅವ್ರು ಪ್ರತಿಯೊಂದು ಮ್ಯಾನೇಜ್ ಮಾಡಿಕೊಂಡು ಅವರು ಅಮಿತ್ ನಾಗೂರಿ ಅಂತ ಮತ್ತು QC ಕಾರ್ಬಾರಿ ಅವರು ತಿಮ್ಮರಾಜಪ್ಪ ಇದ್ದಾರೆ ಸರ್, ಗುಲ್ಬರ್ಗ KRDL SC ಇದ್ದಾರೆ. ಅವರು ಕಾಲ್ ಮಾಡಿದ್ರೆ ಅವ್ರು ಯಾವಾಗ ಹೇಳ್ತಾರೆ ಅವಾಗೇ ಬರ್ತಾರೆ ಸರ್. ರಕ್ಷಿಸೋ ಕೆಲಸ ಮಾಡತ್ತಾರೆ. ಹಾಂ, ಪ್ರತಿಯೊಬ್ಬರು ಮೇಲಧಿಕಾರಿಗಳು ಏನಂದ್ರೆ ಅವ್ರಿಗೆ ರಕ್ಷಿಸೋ ಕೆಲಸ ಮಾಡ್ತಾರೆ ಸರ್. ಇದು ಲೆಕ್ಕವಿಷ್ಟ ಸುಮಾರು 2-3 ವರ್ಷದಲ್ಲಿ ಸರ್ 20-30 ಕೋಟಿ ಹಗರಣ ಮಾಡಿದೆ ಸರ್ ಇದರೊಳಗೆ. ಅಂದ್ರೆ ಬರೀ ಸ್ಕೂಲ್ಗಳದ್ದು ಅಷ್ಟೇ ಇದೆ? ಹಾಂ, ಬರೀ ಸ್ಕೂಲ್ಗಳಿಗೆ ಸರ್. ಯಾರು ಸಾರ್ವಜನಿಕರು ಸ್ಕೂಲಿಗೆ ಭೇಟಿಯಾಗಲ್ಲ, ಏನು ಮಾಡಲ್ಲ. 10 ಲಕ್ಷ ಕೆಲಸ ಇಡ್ತಾರೆ, 2 ಲಕ್ಷ ರೂಪಾಯಿ ಕೆಲಸ ಮಾಡಿ ಬಿಲ್ ಎತ್ಕೋತಾರೆ ಸರ್. ಎಷ್ಟೋ ಶಾಲೆಗಳಿಗೆ ಬಿಲ್ಡಿಂಗ್ ಇಲ್ಲ ಇವತ್ತು ಕರ್ನಾಟಕ ಭಾಗದಾಗ. ಅಂಥದ್ದು ಬಿಲ್ಡಿಂಗ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅನುದಾನ ಕೆಲಸ ಮಾಡಿದಂಥದ್ದು ವರ್ಕರ್ ತೋರಿಸೋದು ಎಷ್ಟು ಮಟ್ಟಿಗೆ ಸರ್? ಈಗ ರಮೇಶ್ ಪಾಟೀಲ್ ಅಂತ ದುಪ್ಪತ್ಮಗ ಊರು. ಇಲ್ಲಿ ಸ್ಕೂಲ್ SDMC ಅಧ್ಯಕ್ಷ ಆಗಿರ್ತೀನಿ. ಇಲ್ಲಿ ಯಾವುದೂ ಕಾಮಗಾರಿ ಆಗಿಲ್ಲ, ಅವರು ಬೋಗಸ್ ಆಗಿ ಬಿಲ್ ಎಬ್ಸ್ಕೊಂಡಿದ್ದಾರೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಯಾಕೆಂದರೆ ಇಲ್ಲಿ ಕೆಲಸ ಆಗಿರೋದು ಬರೀ ಕಲರಿಂಗು ಫ್ಲೋರಿಂಗ್ ಅಷ್ಟೇ. ಯಾವುದೇ ಥರ ಸೋಲಾರ್ ಪ್ಯಾನಲು ಏನು ಕೂಡಿಸಿಲ್ಲ, ಅವ್ರು ಏನೂ ಮಾಡಿಲ್ಲ. 4 ಲಕ್ಷ ರೂಪಾಯಿ ಸೋಲಾರ್ ಪ್ಯಾನೆಲ್ ಅದ ರೀ. ಇದು ಬಿಲ್ಡಿಂಗ್ ರಿಪೇರ್ 17 ಲಕ್ಷ ರೂಪಾಯಿ ಅದ. ಅದರೊಳಗೆ ಎಲೆಕ್ಟ್ರಿಷಿಯನ್ 5 ಲಕ್ಷ ಅದ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡದೇನೇನು ದುಡ್ಡು ತಗೊಂಡಾರ ಅದರೊಳಗಿಂದ. ಇನ್ನು ಸ್ಕೂಲಿಗೆ ಒಂದು ಫ್ಯಾನ್ ತಂದಿಲ್ಲ, ಒಂದು ವೈರಿಂಗ್ ಮಾಡಿಲ್ಲ, ಒಂದು ಬೋರ್ಡ್ ಸ್ವಿಚ್ಚು ಹಾಕಿಲ್ಲ. ಅದ್ರದ್ದು ಕೂಡ ಬಿಲ್ ಮಾಡ್ಕೊಂಡಾರ. ಇದು ಸೋಲಾರ್ ಪ್ಯಾನೆಲ್ ಏನಂದ್ರೆ 2025 ಫೆಬ್ರವರಿ ಒಳಗೆ ಕಾಮಗಾರಿ ಪೂರ್ಣಗೊಂಡದ ಅಂಥೇಳಿ ಫುಲ್. ಸರ್ ನಾ ಇಲ್ಲಿ SDMC ಅಧ್ಯಕ್ಷರು. ಇಲ್ಲೇನು ಸೋಲಾರ್ ಏನು ದುಡ್ಡು ಬಂದದ್ದು ನೋಡಿರಿ, ಅದು ಸೋಲಾರ್ ಅದು ಏನು ಕಂಪ್ಲೀಟ್ ಆಗಿಲ್ಲ ರೀ. ಮತ್ತು ರಿಪೇರಿಂಗ್ ಅಂತ 5 ಲಕ್ಷ ರೂಪಾಯಿ ಬಂದಿತ್ತು ರೀ. ಅದೇನು ಹಳೆ ಡೋರು ಹಳೇದೇ ಎಲ್ಲ ಇದು ಮಾಡಿ ಏನು ಕೆಲಸ ಮಾಡಿಲ್ಲ ರೀ, ಬಿಲ್ ಎಬ್ಸ್ಯಾರ ಸರ್ ಇದು. ಹಾಂ, ಆಲ್ರೆಡಿ ಸೋಲಾರ್ ಅದು ಕೂಡ್ಸಾರ ಅಂತ ಬಿಲ್ ಎಬ್ಸ್ಯಾರ ರೀ. ಸೋಲಾರ್ ಕೂಡ್ಸಿಲ್ಲ, ಏನು ಮಾಡಿಲ್ಲ ಸರ್. ವೈರಿಂಗ್ ಅದು ಏನು ಬರೋಬರಾಗಿಲ್ಲ ಸರ್, ಹಳೇದೇ ವೈರಿಂಗ್ ಅದ ರೀ. ಲೈಟು ಹೊಂಟವ ಸರ್, ಲೈಟ್ ಫ್ಯಾನ್ ಅದ. ಸೋಲಾರ್ ಮತ್ತು ರಿಪೇರಿಂಗ್ ಅಂತ ಏನದ ಇನ್ನೂ ಸೋರ್ಲತ್ತ ಸರ್. ಹಾಗೆ ಅರ್ಗಲ್ ಅದೆಲ್ಲ ಬರೋಬರ ಹಾಕಿಲ್ಲ ಸರ್. ಹಾಂ ಸರ್, ಹಂಗೆ ಆಗ್ಯದ ರೀ. ಆಮೇಲೆ ಏನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಡಬ್ಲ್ಯೂ ಅವರು ಅವ್ರದ್ದು ಇದು ಮುಗಿತು, ಅವರು ರಿಟೈರ್ಮೆಂಟ್ ಆಗಿ ಹೋದರು. ಯಾವುದೇ ಹೊಸ ಡಬಲಿಗೆ ಬರ್ಬಿಡೋದು 4-5 ವರ್ಷದಿಂದ ಅವರಿಗೆ ಇಟ್ಟಾರೆ ರೆಗ್ಯುಲರ್ ಆಗಿ. ಒಂದು ಸೆಕ್ಷನ್ ಆಫೀಸರ್ ಇಟ್ಕೋತಾರೆ ಕೈದಾಗ. ಯಾವ್ಯಾವ ಕಾಮಗಾರಿ ಪೂರ ಟೋಟಲ್ ಫೋಕಸ್ ಏನು ಮಾಡ್ತಾರೆ, ಒಂದು ಸ್ವಲ್ಪ ನೋಡ್ತಾರೆ, ಮೊದಲು ಊರ ಕಡೆ ಹೋಗ್ತಾರೆ, ಒಂದು ಸ್ವಲ್ಪ ಒಂದು ಟ್ರಿಪ್ ಮೊರಬಿಸಿದಂಗೆ ಮಾಡ್ತಾರೆ. ಯಾರು ಏನು ಕೇಳೋದು ಅಂದರೆ ಅದು ಹಂಗೆ ಕೇಳ್ತಾರೆ. ಏನಾರು ಕೇಳಿದ್ರು, ಯಾರು ಅಬ್ಜೆಕ್ಷನ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು, ಅವ್ರು ಚಾಲು ಮಾಡೋದು. ಹೀಗಾಗಿ ಅಭಿಷೇಕ್ ಪೋಲಾ ಅಂತೇಳಿ ಎಂದು ಬಂದಾನ ಅಂದಿನ ಹಿಡಿದು ಪೂರ ಫೋಕಸ್ ಕೆಲಸ ಅದ. ಪೂರ ಎಲ್ಲ ಇನ್ಕ್ವೈರಿ ಆಗ್ಬೇಕಂತ ಹೇಳಿ ನಮ್ಮ ಮನವಿ ಇದೆ. ನಾ ಗಂಗಾಧರ್ ಹೊಸಳ್ಳಿ, ಸಾಮಾಜಿಕ ಕಾರ್ಯಕರ್ತ. ಯಾರ ಏನಾರ ಅಲ್ಲಕ್ಕೋದ್ರೆ ಬರೀ ಮ್ಯಾನೇಜ್ಮೆಂಟ್. ನನಗೆ ಇನ್ಚಾರ್ಜ್ ಮಂತ್ರಿ ಅವ್ರಿಗೆ ಖಾಸಿದ್ದ, ರೆಂಕನ್ ಅವ್ರಿಗೆ ಖಾಸಿದ್ದ, ಅವ್ರಿಗೆ ಖಾಸಿದ್ದ, ಇವ್ರಿಗೆ ಖಾಸಿದ್ದ, MLAಗಳು ಖಾಸಿದ್ದ. ಎಲ್ಲ ಯಾವುದೇ MLAಗಳು ಹೋಗಲಿ ಅವ್ರಿಗೆ ಖಾಸಿದ್ದಂಗೆ ಮಾತಾಡ್ತಾರೆ. ಯಾವ್ದು MLAಗಳು ಹೋಗ್ತಾರೋ ಅವ್ರು ನನ್ನ ಖಾಸನೆ ಹುಡುಗ ಅಂತ ಹೇಳಿ ಎಲ್ಲರೂ ಅವನಿಗೆ ನಮ್ದು ಮನೆ ಮನುಷ್ಯ ಇದ್ದಂಗೆ ಅನ್ನಂಗೆ ಒಂದು ಇದು ಮಾಡ್ಕೋತಾರೆ. ಎಲ್ಲರೂ ಅವನಿಗೆ ಬಚ್ಚಿಸ್ಕೊಂಡು ಕೆಲಸ ಮಾಡ್ತಾರೆ. ಅವಾಗ ಬಂದಿದ್ದು ಹಿಡಿದ ಅವ ಕಳಪೆ ಕಾಮಗಾರಿ ಮಾಡ್ತಾನೆ. ಇವಾಗ ಫೋಕಸ್ ಮನುಷ್ಯನ ಅಂತ ಹರ್ರೊಬ್ರಿಗೆ ಗೊತ್ತು. ಅದಕ್ಕೆ ಎಲ್ಲ ಲೀಡರ್ಗಳು ಅವನಿಗೆ ಕೈ ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಇಷ್ಟೇ ಒಳ್ಳೆ ಇದಾಗಿ ಅವ್ರಿಗೆ ಎನ್ಕ್ವೈರಿ ಮಾಡಿ, ಅವ್ರಿಗೆ ಅಮಾನತು ಮಾಡಿ, ಅವೆಲ್ಲ ಏನು ಮಾಡ್ಯಾರ ಫೋಕಸ್ ಕೆಲಸ ಏನೋ ಕೆಲಸ ಆಗಬೇಕು. ಜರುಗಿತು. ನಂತರ ಗ್ರಾಮದ ಮಹಾದ್ವಾರ ತಲುಪಿ ಬಳಿಕ ಒಂದು ಹನುಮಾನ ಮಂದಿರ ಮಾರ್ಗವಾಗಿ ಬಸವೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ
ಇತ್ತೀಚೆಗೆ ಅಕಾಲಿಕವಾಗಿ ಮರಣ ಹೊಂದಿರತಕ್ಕಂಥ ಹಿರಿಯ ಪತ್ರಕರ್ತ ಸಹೋದರ ನಾಗಶೆಟ್ಟಿ ಧರಂಪುರ್ ಅವರ ಗೌರವ ನುಡಿ ನಮನ ಕಾರ್ಯಕ್ರಮವನ್ನು ಬೀದರ್ ನಗರದ ಮೈಲೂರು ಕ್ರಾಸ್ ಹತ್ತಿರ ಇರುವಂತಹ ರಾಣಿ ಚೆನ್ನಮ್ಮ ಸರ್ಕಲ್ ಪಕ್ಕದಲ್ಲಿರುವಂತಹ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಾಹಿತಿ ರಮೇಶ್ ಬಿರಾದಾರ್, ಉದ್ಯಮಿ ಕೆ ಸತ್ಯಮೂರ್ತಿ ಹಾಗೂ ಇನ್ನಿತರ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ ಮಾಡಿರತಕ್ಕಂತಹ ನುಡಿನಮನ ಕಾರ್ಯಕ್ರಮದಲ್ಲಿ ಹಲವು ಬಾಲ್ಯ ಸ್ನೇಹಿತರು ನಾಗಶೆಟ್ಟಿ ಧರಂಪುರ್ ಅವರನ್ನ ನೆನೆದು ಕಣ್ಣೀರಿಟ್ಟರು. ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ನಾಗಶೆಟ್ಟಿ ಧರಂಪುರ್ ಅಂದರೆ ಅದೊಂದು ಗುರುತಿಸುವಂತಹ ಶಕ್ತಿಯುತ ವ್ಯಕ್ತಿತ್ವ. 100 ಜನರಲ್ಲಿ ಎದ್ದು ಕಾಣುವಂತಹ ಬಹುಮುಖ ಪ್ರತಿಭೆಯ ನಾಗಶೆಟ್ಟಿಯವರು ಎಲ್ಲರಿಗೂ ಪ್ರೀತಿ ವಿಶ್ವಾಸವನ್ನು ಕೊಡ್ತಾ ಇದ್ರು. ಎಲ್ಲರೊಂದಿಗೆ ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ ಒಂದು ಬರೆಯಲು ಪೆನ್ನುಗಳನ್ನು ಕೊಡ್ತಾ ಇದ್ರು. ವಿಭಿನ್ನ ಉಡುಗೆ ತೊಡುಗೆ ಧರಂಪುರ್ ಅವರು ಸದಾ ಹಸನ್ಮುಖಿಯಾಗಿ ಇರ್ತಾ ಇದ್ರು ಎನ್ನುವಂತಹ ಅವರೊಂದಿಗಿನ ಒಂದು ಒಡನಾಟವನ್ನು ಕುರಿತು ಬಹಳ ಭಾವನಾತ್ಮಕವಾಗಿ ಅವರು ತಮ್ಮ ವಿಚಾರಗಳನ್ನು ಮಂಡಿಸ್ತಾರೆ. ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ನಾಗಶೆಟ್ಟಿ ಧರಂಪುರ್ ಅವರ ಭಾವನವರಾದ ಸೋಮಶೇಖರ್ ಬಿರಾದಾರ್ ಚಿದ್ರಿ ಅವರು ಮಾತಾಡ್ತಾ 2000 ಇಸ್ವಿಯಲ್ಲಿ ನಾಗಶೆಟ್ಟಿ ಅವರ ಮದುವೆ ಆಯಿತು. ಅವರ ಚಾಕಚಕ್ಯತೆ ಮತ್ತು ಬುದ್ಧಿವಂತಿಕೆ ನೋಡಿಯೇ ನಮ್ಮ ತಂಗಿಯನ್ನ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದೇವೆ. ಆದರೆ ಅವರು ಇಷ್ಟೊಂದು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಎಂಬುದೇ ನಮಗೆ ಗೊತ್ತಿಲ್ಲ. ಅವರ ಅಂತಿಮ ಸಂಸ್ಕಾರದ ದಿವಸ ಸಾವಿರಾರು ಜನರು ಬಂದು ಕಂಬನಿ ಮಿಡಿದಿದ್ದ ಅವರ ಸಮಾಜದ ಜೊತೆಗಿನ ಬಾಂಧವ್ಯ ಮತ್ತು ಒಡನಾಟದ ಕುರಿತು ಅರ್ಥ ಆಗುತ್ತೆ ಎನ್ನುವಂತ ಮಾತನ್ನು ಹೇಳಿದರು. ವೇದಿಕೆ ಮೇಲೆ ಪೂಜ್ಯಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಗೋಟ, ರಮೇಶ್ ಬಿರಾದಾರ್, ಶಿವಶರಣಪ್ಪ ವಾಲಿ, ಗುರುನಾಥ್ ಗಡ್ಡೆ, ಪತ್ರಕರ್ತ ಸದಾನಂದ ಜೋಶಿ, ಉಮಾಕಾಂತ್ ಮಿಸೆ, ವಿರೂಪಾಕ್ಷ ಕಾದ್ಗಿ, ರಾಣಿ ಸತ್ಯಮೂರ್ತಿ, ವೀರಭದ್ರಪ್ಪ ಉಪ್ಪಿನ್, ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ದು ಸಣ್ಣ ಭಾವರಾಗಬೇಕು. 2000ದಾಗ ಮದ್ವೆ ಆಯ್ತು. ಅವ್ರು ಮದ್ವೆ ಆಗಿದ ನಂತರ ಈಗ ಒಬ್ಬ ಮೂಗರ್ ಮಕ್ಕಳು ಇದ್ದಾರೆ. ಅವರು ದೊಡ್ಡ ಮಗಳು ಡಿಗ್ರಿ ಆಗಿದೆ. ಯಾಕಿಂದೇನು ಈಗ ರೀಸೆಂಟ್ ಮದುವೆ ಆಗ್ಬೇಕಾಗಿತ್ತು. ಎಂಗೇಜ್ಮೆಂಟ್ ಡೇಟ್ ಫೈನಲ್ ಮಾಡಿದಂಗೆ ಮಾಡಿದ್ರು. ಬಟ್ ಅನಿವಾರ್ಯ ಈಗ ಒಂದು ಈ ಮೊನ್ನೇನು ಇನ್ಸಿಡೆಂಟ್ದಾಗ ತೀರ್ಕೊಂಡ್ರು, ಆ ಸಂಬಂಧವಾಗಿ ಸ್ವಲ್ಪ ಮುಂದಾಕಿದ್ದಾರೆ. 2ನೇ ಮಗಳು PUC ಇದ್ದಾಳೆ. ಇನ್ನೊಬ್ಬ 3ನೇ ಹುಡುಗಿದ್ದಾನೆ. ಅವ 12 ವರ್ಷನವಿದ್ದಾನೆ, 8ನೇ ಕ್ಲಾಸ್ದಾಗಿದ್ದಾನೆ. ಅವ್ರ ಆಕ್ಟಿವ್ನೆಸ್ ನೋಡೇ ನಮ್ಮ ತಂದೆಯವ್ರವ್ರಿಗೆ ಸೆಲೆಕ್ಷನ್ ಮಾಡಿದ್ದೇವೆ. ನಾವು ಭಾಳ ಚಿಕ್ಕವರಿದ್ದೀವಿ ಅವಾಗ. ಅದಕ್ಕೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇದ್ದಿಲ್ಲ ಅವ್ರಿಗೆ. ಫಿಸಿಕಲಿ ಫಿಟ್ನೆಸ್ ತನ್ನ ಜೀವದ ಪೂರ್ತಿಯಾಗಿ ಭಾಳ ಕಾಳಜಿ ವಹಿಸ್ಕೊತಿದ್ರು. ಅದ್ರ ಇದು ಒಂದು ಹೆಂಗಾಯ್ತು ಏನಾಯ್ತು ಅವ್ರು ನಮ್ಗೇನು ಹೇಳ್ತಿರ್ಲಿಲ್ಲ. ಅವ್ರಿಗೆ ಏನಾರ ಪ್ರಾಬ್ಲಮ್ ಇದ್ರೆ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಅಂತ ಅವ್ರು ನಮ್ದು ಹೌದೇರ್ ಇದಾರಲ್ಲ, ಏನಾರ ಇವ್ರಲ್ಲಿ ಇದು ಮಾಡೋಣ ಅಂತ ಮನಸ್ಥಿತಿನೇ ಇದ್ದಿಲ್ಲ ಅವ್ರ ಹತ್ರ. ಒಟ್ಟು ಏನೇನು ಆಸೆ ಎಂಬುದಿಲ್ಲ. ಬೀದರ್ ಲ್ಯಾಂಗ್ವೇಜ್ ಹೇಳ್ಕೊಂಡ್ರೆ ಆಸೆ ಎಂಬ ಚೀಸ್ ಇದ್ದಿಲ್ಲ ಅವರು. ಅದು ಒಂದೇ ಒಂದು ಟೈಮಿನಾಗ ಏನು ಅಂತಂದ್ರೆ ಅದು ಮನಿನೂ ಇರ್ಲಿಲ್ಲ ಅವ್ರಿಗೆ ಬೀದರ್ದಾಗ ಇರೋಂಥ ಇದ್ರಾಗ. ಅದು ಒಂದು ನಾವು ಒಂದು ಜಾಗ ಇಸ್ಕೊಟ್ಟಿದ್ವಿ. ಅದಕ್ಕೆ ಸ್ವಲ್ಪ ಕಟ್ಲಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಬಾಕಿದೆಲ್ಲ ಏನ್ ಮಾಡ್ಯಾರೋ ಏನಿಲ್ಲೋ ಮ್ಯಾನೇಜ್ ಮಾಡ್ಯಾರ. ಅವ್ರ ಬಲ್ಲಿ ಅನಾದ್ರು ಡಾಕ್ಟರ್ ಸಾಹೇಬ್ರ ಬಲ್ಲಿ ಅಂಥವ್ರ ಬಲ್ಲಿ ಸ್ವಲ್ಪ ಏನೇನು ಮಾಡ್ಕೊಂಡು ಬಿಟ್ಟಿದ್ರು. ಇವತ್ತು ಇರ್ಲಕ್ಕ ಒಂದು ಮನಿ, ಮಕ್ಕಳು ರೋಡಿ ಇಲ್ದಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರು ಎದ್ರ ಫ್ಯಾಮಿಲಿಗಿನ ಮುಂಚಿತವಾಗಿ ಅವ್ರಿಗೆ ಏನಂತಂದ್ರೆ ನಮ್ದು ಪ್ರೆಸ್ ರಿಪೋರ್ಟ್ ಮಾಡೋದು, ಯಾವ್ದು ಹೋರಾಟ ಮಾಡಬೇಕು. ಏನು ರಮೇಶ್ ಅಣ್ಣವ್ರು ಅಂದ್ರಲ್ಲ, ಫಸ್ಟ್ ಇನಿಷಿಯೇಟ್ ಯಾವ್ದಾರ ಹೋರಾಟ ಮಾಡ್ಬೇಕಾದ್ರೆ ಅವ್ರು ಮಾಡ್ತಿದ್ರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರದಲ್ಲಿ ವಿಶೇಷ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಸುದ್ದಿ ಸಮಯ ನ್ಯೂಸ್ನ ಗೌರವ ಸಂಪಾದಕರಾಗಿರತಕ್ಕಂಥ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿಯವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನೆಯನ್ನು ಮಾಡ್ತಾರೆ. ಕೇಂದ್ರದ ಪ್ರಮುಖರಾದ BK ಪಾರ್ವತಿ ಬೆಹೆಂಜಿಯವರು ಈ ಸಂದರ್ಭದಲ್ಲಿ ಮಾತನಾಡ್ತಾ, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡುವ ಜವಾಬ್ದಾರಿ ಪಾಲಕರ ಮೇಲಿದೆ. ನಾವು ಹೇಗೆ ನಡ್ಕೊಳ್ತೀವೋ ಅದೇ ರೀತಿ ಮಕ್ಕಳು ಕೂಡ ವರ್ತಿಸ್ತಾರೆ. ನಾವು ಮೊಬೈಲ್ ಹಿಡ್ಕೊಂಡು ಕೂತ್ರೆ ಅವರು ಮೊಬೈಲ್ ಹಿಡ್ಕೊಂಡು ಕೂಡ್ತಾರೆ. ನಾವು ಪುಸ್ತಕಗಳನ್ನು ಹಿಡ್ಕೊಂಡು ಕೂತ್ರೆ ಅವರು ಕೂಡ ಪುಸ್ತಕಗಳನ್ನು ಹಿಡಿತಾರೆ. ಹೀಗೆ ಮಕ್ಕಳ ಭವಿಷ್ಯ ರೂಪಿಸುವಂತಹ ಒಂದು ಶಿಲ್ಪಿಗಳು ನಾವಾಗಬೇಕೇ ವಿನಃ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಟ್ಟು ಅವರನ್ನು ಹಾಳು ಮಾಡುವಂಥ ಕೆಲಸ ನಾವು ಯಾವತ್ತೂ ಕೂಡ ಮಾಡಬಾರ್ದು. ಹಾಗಾಗಿ ಮಕ್ಕಳ ಉತ್ತಮವಾದ ಭವಿಷ್ಯವನ್ನು, ಉತ್ತಮ ನಾಗರಿಕರನ್ನಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ
ಬೇಕೇನೋ ಅವೆಲ್ಲವುಗಳನ್ನು ಒಳ್ಳೆಯ ಸಂಸ್ಕಾರವನ್ನು ಪಾಲಕರು ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು BK ಪಾರ್ವತಿ ಬೆಹೆಂಜೆಯವರು ಈ ಸಂದರ್ಭದಲ್ಲಿ ಮಾತನಾಡ್ತಾ ಎಲ್ರಿಗೂ ಕೂಡ ತಿಳಿಸ್ತಾರೆ. ತಂದೆ ಕದಾಗ ಹೋಗ್ತೀನಿ, ತಾಯಿ ಕದಾಗ ಹೋಗ್ತೀನಿ, ಅಜ್ಜ ಕದಿಗತೀನಿ, ಅಜ್ಜಿ ಕದಾಗ ಎಲ್ಲರ ಕದಾಗ ಏನಾಗ್ತೀನಿ, ನನಗೆ ತೊಗೊಂಡು ಹೋಗ್ತಾರೆ. ಇಲ್ಲ ಮೊಬೈಲ್ ಖಾತೆ ಮಾಡು, ಇಲ್ಲ ಅಂತಿ ನನಗೆ ಮೊಬೈಲ್ ಮಾಡು. ಅದಕ್ಕೆ ನಾ ಅಳು ಹೊಂಟದ. ಅವ್ರ ಪತಿ ಅಂತಾರೆ, ಹಿಂಗೆ ಹೇಳಿದಿರ್ಬೇಕು ಅಂತ ತಂದೆ ತಾಯಿ, ಅಂತ ಅಜ್ಜ ಅಜ್ಜಿ ಪಾಪ ಕೂಸಿಗೆ ಟೈಮ್ ಕೊಡೋದಂಗೆ ಅಂಥ ಮೊಬೈಲ್ ನೋಡೋರು. ನಾವು ಹೋಗೋರಿ ಆ ಮನೆಗೆ ಹೋಗೋರಿ, ಆ ಹುಡುಗರ ಅಡ್ರೆಸ್ ತೆಗೀರಿ. ಆಕೆ ಮತ್ತೆ ಇಷ್ಟ ಜೋರಿ ಅಳಕ್ ಶುರು ಮಾಡ್ತಾಳೆ. ಅಳ್ಕೋತ ಅಂತಾಳೆ, ಬೇರೆಯವ್ರ ಮನೆದಿಲ್ಲ, ಇದು ನಮ್ಮ ಮನೆದೇ ಕಹಾನಿ ಅದ, ನಮ್ಮದೇ ಗೋಲು ಬರ್ದಾನ, ನಮ್ಮದೇ ಮಗನ ಸರಿ ಅಂದ್ರೆ ಅವ ಅದೇ ಕ್ಲಾಸ್ದಾಗ ಓದ್ತಾನ, ಅದಕ್ಕೆ ನಮ್ಮ ಮಗನೇ ಬರ್ದಾನ. ಅವಾಗ ಎಷ್ಟು ಫೀಲ್ ಆಯ್ತು. ಹಾಗದೇ ಗೊತ್ತಿನ ಕಹಾನಿ. ಎಲ್ಲರೂ ಎದಾಗ ಬೀಜಿದ್ದೇನೋ ಅಲ್ಲ ರೀ, ಮೊಬೈಲ್ ಯಾಕೆ ನೋಡಾಕ್ತೀವಿ, ಮೊಬೈಲ್ ನೋಡಾಕ್ತೀವಿ. ಅದರಿಂದ ಬಿಡ್ಕೊಂಡು ನೋಡಾಗಲ್ಲ ನಾವು. ಯಾರ ಜೊತೆ ಚಾಟಿಂಗ್ ಮಾಡ್ಕೊತಿರ್ತೀವಿ, ಮೊಬೈಲ್ದಾಗ. ಯಾರ ಸಂಗ ಮಾತಾಡ್ತೀವಿ, ಮೊಬೈಲ್ದಾಗ. ಎದುರಿದ್ದವರಿಗೆ ಬಿಲ್ಕುಲ್ ಕಣ್ಣೆತ್ತು ನೋಡಲ್ಲ, ನಾವು ಸೀದಾ ಕೆಳಗೆ ನೋಡ್ತೇವೆ. ಬಂದಿರಬೇಕು ಅದು ಅವರಿಗೆ ನಮ್ಮ ಸಂಬಂಧ ಅದು. ಹಿಂಗೆ ನಾವು ಇದೆಯಲ್ಲ ರೀ, ನಾ ಮೊಬೈಲ್ ಬಿಡಬೇಕು ಅಂತಕ್ಕಂಥ ಭಾವನೆ ಇಲ್ಲ, ಯೂಸ್ ಮಾಡಬೇಡ್ರು ಅಂತಲ್ಲ. ಆದ್ರೆ ವ್ಯಕ್ತಿಗಿಂತ ಜಾಸ್ತಿ ನಾವು ಸಾಧನಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದೇವೆ. ನಾವೇನು ಆಗ್ತಾ ಇದೀವಿ, ಇರ್ತಾ ಮಷಿನ್ ಆಗ್ತಾ ಹೋಗ್ಲತ್ತಿದ್ದೀವಿ. ನಮ್ಮ ಹತ್ರ ಯಾವುದೇ ರೀತಿ ಒಳಗಿಂದ ಖುಷಿ ಉಮಂಗ್ ಉಲ್ಲಾಸ ಇಲ್ಲ, ನಾವು ಟೈಮೇ ಇಲ್ಲ ಇಲ್ಲ. ಒಂದು ಬದಲಾವಣೆ ಆಗ್ಬೇಕಾ ಆಗ್ಬಾರ್ದು? ಯಾರ ಹತ್ರ ಆಗ್ಬೇಕು? ಮಾತೇನ ಹತ್ರನೇ ಆಗ್ಬೇಕಲ್ಲ. ಏನು ಮಕ್ಕಳಿಗೆ ಹೇಳ್ತೀರಿ ಅವ್ರು ನೋಡ್ಬೇಡ ಅಂತೇಳಿ ನಾವೇ ಹಿಡ್ಕೊಂಡು ಕುಂದ್ಬೇಕು. ಅವ್ರು ಏನು ಮಾಡ್ತಾರೆ ಮತ್ತೆ? ಅವ್ರು ಹಿಡ್ಕೊಂಡೇ ಕೊಡ್ತಾರೆ. ನೋಡ್ರಿ ಬಾಬಿನ ಹಿಡ್ಕೊಂಡು ಕುಂದ ನೋಡ್ರಿ ನಾವೇ ಮಾಡತ್ತಿಲ್ಲ. ಅದೇಂತ ನಮ್ಗೆಲ್ಲರಿಗೆ ಮೊಬೈಲ್ ಭಾಳ ಇಂಪಾರ್ಟೆಂಟ್ ಆಗಿದೆ ಗೊತ್ತು. ಅದಕ್ಕೆ ಕ್ರಾಂತಿ ಅಂದಾಗ ನಂಗೆ ಅನಿಸ್ತು ಇವತ್ತಿನ ಜನ್ರೇಷನ್ದಾಗ ನಾವು ಏನು ಚೇಂಜ್ ಆಗಬೇಕು ಅಂದಾಗ ಇದು ಬದಲಾವಣೆ ಆಗಬೇಕು ಆಗ್ತೀವಿ. ಯಾವ ರೀತಿ ಅಂದಾಗ ಒಂದು ಭಾಳ ಸುಂದರ ರಾಣಿ ವೈಟ್ ಕಾಡಿನಾಗ ಒಂದು ಸರೋವರದಾಗ ಏಕದಮ್ ಸ್ವಚ್ಛಾಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕಾಡಿನ ಬರ್ತಾ ಇತ್ತು. ಸ್ವಲ್ಪ ಮುಂದೆ ಬಂದಾಗ ಒಂದು ಊರಿಂದ ಒಂದು ಹಂದಿ ಏಕದಮ್ ಮೈಯೆಲ್ಲ ಹೊಲಸು ಮಾಡ್ಕೊಂಡು ಎಲ್ಲಿ ಬರ್ತಾ ಇತ್ತು. ಈಗ ನೋಡ್ದಾನೆ ಹಂದಿ ಎಷ್ಟು ಹೊಲಸು ಮಾಡ್ಕೊಂಡು ಬಂದಿದೆ. ಈಗ ಅವು ಸನಿ ಬಂತು ಅಂದಾಗ ನಾ ಇಷ್ಟು ಸ್ವಚ್ಛ ಇದ್ದೀನಿ, ನನಗೆ ಏನಾದಾಗ ಬರೇ ಬಿಡ್ತು. ಅದಕ್ಕೆ ಅದು ಏನು ಮಾಡ್ತು ಗೊತ್ತ, ಸ್ವಲ್ಪ ಅದು ಸನಿ ಬರ್ತಾ ಇದು ಏನು ಮಾಡ್ತು, ತನ್ನ ಹಾದಿ ಬಿಟ್ಟು ಬಾಜಿಗೈತೆ ಪೂರ. ಹಂದಿ ಸನಿ ಬಂದು ನಗ್ಲಕ್ಷಣ ಮಾಡ್ತು. ಅದು ಖುಷಿ ಆಯಿತು. ನಮ್ಗೆ ನೋಡಿ ಯಾರು ಹಾದಿ ಬಿಟ್ಟವರು, ಆನೆ ಹಾದಿ ಬಿಟ್ಟು ಅದು ಮುಂದೆ ಪಾಸ್ ಆಯಿತು ಹಂದಿ. ಅದು ನಂತರ ಇದ್ದದ್ದು ಆರಾಮ್ಸೆ ಹೋಗ್ಬಿಡ್ತು. ಅದು ಹಂಗೆ ಹೋಗಿಲ್ಲ, ಅದು ಮತ್ತೆ ಕಾಡಿನಾಗ ಎಲ್ಲರಿಗೆ ಹೇಳಕ್ ಶುರು ಮಾಡ್ತಾ. ಯಾರು ಒಂದು ಏನಂತ ಹೇಳ್ತು, ಈಗ ಹೋದ್ ನಾ ಕಾಡಿನಾಗ ಹೊಂಟಿದ್ದು, ನಂಗೆ ನೋಡಿ ಯಾರು ಅಂದರು, ಅದು ಅಂಜಿ ನಂಗೆ ಹಾದಿ ಬಿಟ್ಟು ಅದು ಬಾಜಿಗೈತು, ನಂಗೆ ಹಾದಿ ಬಿಟ್ಟು. ಎಲ್ಲರಿಗೆ ಆಶ್ಚರ್ಯ, ಅರೆ ಕಾಡಿಂದು ಗಜರಾಜ್ ಹಂಗೆ ಹಿಂಗೆ ಮಾಡ್ದವನು. ಮತ್ತೆಲ್ಲ ಆನೆಗಳು ಬಂದು ಕೇಳೋದು ಆನೆಗೆ, ಈ ಗಜರಾಜ್ ಇವತ್ತು ನೀ ಹಿಂಗೆ ಯಾಕೆ ಮಾಡಿದೆ, ಒಂದು ಹಂದಿಗೆ ಯಾಕೆ ಹಾದಿ ಬಿಟ್ನಿ? ನೀನು ಕಾಲಾಗ ಹಿಂಗೆ ಹೋಗ್ತಾರೋ ಬಾಜಿಗೆ ಆಯ್ತದ, ನೀನು ಸೊಂಡಿಲ್ ಹಿಂಗೆ ಮಾಡ್ತದ ಬಾಜಿಗೆ ಹೋಗ್ಬೋತದ, ನೀಗ ಇಷ್ಟು ಬಲಶಾಲಿಯಾಗಿ ನೀ ಅದಕ್ಕೆ ಯಾಕೆ ಇವತ್ತು ಹಾದಿ ಬಿಟ್ಟೆ ಅಂದಾಗ ಆನೆ ಭಾಳ ಸುಂದರ ಆನ್ಸರ್ ಕೊಡ್ತು. ನಾ ಹಾದಿ ಎದ್ರ ಸಲ ಬಿಟ್ಟಂದ್ರೆ ನನ್ನ ಸೇಫ್ಟಿ ಸಲ ಬಿಟ್ಟೆ. ಅದ್ರ ಮೈ ಇಷ್ಟು ಹೊಲಸಿತ್ತು, ಅದ್ರ ಥೋಡೆ ಬಿಟ್ಟು ಬಿದ್ದಲ್ಲ, ನನ್ನ ಮೈ ಬಿಲ್ಕುಲ್ ನಂಗೆ ಅದು ಹಾದಿ ಬಿಡೋ ಪ್ರಾಬ್ಲಮ್ ಇದ್ದಿಲ್ಲ. ನಂಗೆ ಅದ್ರ ಹೊಲಸು ನಂಗೆ ನನ್ನ ಬೆಳೆದು ಇಷ್ಟ ಐತೆ. ಅದನ್ನ ಏನು ಮಾಡ್ದೆ ಮತ್ತು ನಾವು ಬೈ ಗೊತ್ತು ಇಂಥವೆಲ್ಲ ಬೇರೆಯವ್ರದ್ದು ನೆಗೆಟಿವಿಟಿ, ಬೇರೆಯವ್ರ ಚುಗ್ಲಿ ನಾವೆಲ್ಲ ಹೇಳೋರಿಗೆಲ್ಲ ವಿದಾಯಿ ಕೊಡ್ಲಿಕ್ಕಾಗ್ತದೆ ಆಗಲ್ಲ. ತಯಾರಿದ್ದೀರಿ ಗೊತ್ತು ಇದೆಲ್ಲ ಬಿಡ್ಲಕ್ಕ? ಎಲ್ಲ ಟೀಮ್ ತಯಾರದ ರೀ, ಎಲ್ಲ ಮಹಿಳಾ ಮನೆಗಳೆಲ್ಲ ತಯಾರಿದ್ದೀರಿ. ನಾ ಈಗ ಗೊತ್ತೇನದು ಇಂಥದ್ದು ಯಾವುದೇ ಹೊಲಸು ನನ್ನ ಮೇಲೆ ಹಾಕೊಂಬ ಹೊಲಸಂದ್ರೆ ದೊಡ್ಡದು ಕೆಟ್ಟದೆಲ್ಲ ವಿಚಾರ ಹೆಚ್ಚು ಮಾಡಿ ಯಾರು ಮನೆಗೇನಿಲ್ಲ, ಬೇರೆದೆಲ್ಲ ಮನೆಗೂ ಇಲ್ಲ. ಬಟ್ ನಾವು ಸ್ವಲ್ಪ ಎಲ್ಲಿಂದ ಬರ್ತವೆ ಒಂದು ದಿನನೇ ಕ್ಲೀನ್ ಮಾಡ್ತಪ್ಪ, ಎಲ್ಲಿಂದ ಧೂಳು ಹೊಂಟೋದು ಗೊತ್ತೇ ಆಗ ಹೊಂಟು ಧೂಳಂತೂ ಹೊಂಟೋದು. ಬಟ್ ಅದು ಧೂಳಿಗೆ ಏನು ಮಾಡತ್ತದ ಬರ್ಲಕ್ಕ ಕೊಡೋದಿಲ್ಲ. ಅಸಾಕ್ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟ್ ಅದ. ಮತ್ತೊಂದು ಮೆಡಿಟೇಷನ್ ಮಾಡ್ತಾ ಇದ್ದಾಗ ಮನಸ್ಸೇನಾಗ್ತಾ ಹೋಗ್ತದ, ಕ್ಲೀನ್ ಆಗ್ತಾ ಹೋಗ್ತದೆ. ಇವತ್ತು ನಮ್ಗೆಲ್ಲಕ್ಕಿಂತ ಮೇನ್ ಭೇಜಿ ನಮ್ಗೆಲ್ಲ ಟೈಮ್ ಅದಕ್ರಿ ಮೆಡಿಟೇಷನ್ ಮಾಡೋ ಟೈಮ್ ಇಲ್ರಿ. ಬಟ್ ಮೆಡಿಟೇಷನ್ ಮಾಡಿಲ್ಲ ಅಂದಾಗ
ನಮ್ಮೊಳಗೆ ಅಂತ ಕಚರ ಹೋಗ್ಲಕ್ಕ ಸಾಧ್ಯನೇ ಇಲ್ಲ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.